ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ದ್ವಿತೀಯ PUC ಪರೀಕ್ಷೆಗಳು ಹತ್ತಿರಕ್ಕೆ ಬರ್ತಾ ಇವೆ. 15ನೇ ತಾರೀಕಿನಂದು ಪ್ರಿಪ್ರೇಟರಿ ಎಕ್ಸಾಮ್ಗಳು ಆರಂಭ ಆಗ್ತಾ ಇವೆ. ಸೊ ಅದಕ್ಕೆ ಪೂರ್ವ ತಯಾರಿಯಾಗಿ ಈಗಾಗಲೇ ನೀವು ಸಾಕಷ್ಟು ಓದ್ಕೊಳ್ತಾ ಇರ್ತೀರಿ. ನಿಮಗೆ ಸಹಾಯ ಆಗಲಿ ಅಂಥೇಳಿ ಈ ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಪಟ್ಟ ರಿಪೋರ್ಟೆಡ್ ಸ್ಪೀಚನ್ನು ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಈ ಒಂದು ಚಿಕ್ಕದಾಗಿರ್ತಕ್ಕಂಥ ವಿಡಿಯೋದಲ್ಲಿ ನಿಮಗೆ ನಾನು ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರೀತಿಯ ವಿದ್ಯಾರ್ಥಿಗಳೇ, ರಿಪೋರ್ಟೆಡ್ ಸ್ಪೀಚ್ ಇದು 5 ಅಂಕಕ್ಕೆ ಬರುವಂತಹ ಒಂದು ಪ್ರಮುಖವಾದಂಥ ಪ್ರಶ್ನೆ. ಈ ಪ್ರಶ್ನೆ ಪ್ರತಿಯೊಬ್ಬರು ಸಾಲ್ವ್ ಮಾಡಲೇಬೇಕು. ಉತ್ತಮ ಅಂಕಗಳಿಗಾಗಿ ನೀವು ಯಾವ ರೀತಿಯಾಗಿ ಇದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ತುಂಬ ಸರಳ ಮತ್ತು ಸುಲಭವಾಗಿ ಹೇಳಿಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಭಾಳ ಜನ ವಿದ್ಯಾರ್ಥಿಗಳಿಗೆ ರಿಪೋರ್ಟೆಡ್ ಸ್ಪೀಚ್ ತಿಳಿಯೋದೇ ಇಲ್ಲ ಅಂತ ನಮಗೆ ಹೇಳ್ತಾರೆ. ಅದು ಸರಿಯಾಗಿ ಅರ್ಥ ಆಗೋದಿಲ್ಲ, ಹೇಗೆ ಮಾಡಬೇಕು ಅದು ಗೊತ್ತಾಗೋದಿಲ್ಲ ಅಂತ ಹೇಳ್ತಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಇದನ್ನು ಸರಿಯಾಗಿ ಕಲಿಬೋದು. ನಿಧಾನಗತಿಯಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳು ಸಹಿತ ಇದನ್ನು ಅತ್ಯಂತ ಉತ್ತಮವಾಗಿ ಕಲಿಬೋದು ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ, ಈಗ ನಾನು ಏನು ಮಾಡ್ತಾ ಇದ್ದೇನೆ ಅಂತಂದರೆ ರಿಪೋರ್ಟೆಡ್ ಸ್ಪೀಚ್ನ ಮೊದಲು ಒಂದು 3 ನಿಯಮಗಳನ್ನು ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಿಯಮಗಳು. ಈ ನಿಯಮಗಳನ್ನು ಆಧರಿಸಿಯೇ ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾಗತ್ತೆ. ಈ ಒಂದು ನಿಯಮಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಿಮಗೆ ರಿಪೋರ್ಟೆಡ್ ಸ್ಪೀಚನ್ನು ಮಾಡಲಿಕ್ಕೆ ಬಹಳ ಈಸಿಯಾಗಿ ಸುಲಭವಾಗಿ ಬರುತ್ತೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ, ಮೊದಲ ಒಂದು ನಿಯಮವನ್ನು ನೋಡ್ತಾ ಇದ್ದೇವೆ. ಡೈರೆಕ್ಟ್ ಮತ್ತು ಇನ್ಡೈರೆಕ್ಟ್ ಅಂತ ಕರಿತೀವಿ. ಡೈರೆಕ್ಟ್ ಸ್ಪೀಚಲ್ಲಿ ಟೆನ್ಸ್ಗಳು ಯಾವ ಬದಲಾವಣೆ ಆಗ್ತವೆ, ಡೈರೆಕ್ಟ್ನಿಂದ ಇಂಡೈರೆಕ್ಟ್ ಮಾಡಬೇಕಾದ್ರೆ ಯಾವ ಟೆನ್ಸ್ಗಳು ಹೇಗೆ ಬದಲಾವಣೆ ಆಗ್ತವೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಡೈರೆಕ್ಟ್ ಸ್ಪೀಚಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದರೆ, ಅಂದರೆ ಡೂ ಡಸ್ ಬಂದಿದ್ದರೆ ಅದು ಡಿಡ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಇದರ ಅರ್ಥ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಅದು ಬದಲಾವಣೆಯನ್ನು ಹೊಂದುತ್ತೆ. ಅದೇ ತೆರನಾಗಿ ಆಮ್, ಈಸ್, ಆರ್ ಇದ್ದರೆ, ಸೊ ಮೊದಲಿಗೆ ನಾವು ಯಾವ ಟೆನ್ಸ್ಗಳು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದೇವೆ ಈ ವಿಚಾರ ಕುರಿತಾಗಿ ನೋಡ್ತಾ ಇದ್ದೇವೆ. ಇಲ್ಲಿ ಮೊದಲಿಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಥವಾ ಡೂ ಮತ್ತು ಡಸ್ ಬಂದರೆ ವಾಕ್ಯದಲ್ಲಿ ಅದು ಡಿಡ್ ಆಗಿ ಬದಲಾವಣೆ ಆಗಬೇಕು ಅಥವಾ ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಬದಲಾವಣೆಯನ್ನು ಹೊಂದುತ್ತದೆ. ಅದೇ ತೆರನಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಆಮ್, ಈಸ್, ಆರ್ ಇದ್ದದ್ದೇನಾಗುತ್ತೆ ಅಂದರೆ ವಾಸ್, ವರ್ ಆಗಿ ಬದಲಾವಣೆಯನ್ನು ಹೊಂದುತ್ತೆ. ಅದೇ ತೆರನಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಹ್ಯಾವ್ ಮತ್ತು ಹ್ಯಾಸ್ ಇವು ಹ್ಯಾಡ್ಗಳಾಗಿ ಬದಲಾವಣೆಯನ್ನು ಹೊಂದುತ್ತೆ. ಅದೇ ತೆರನಾಗಿ ಹ್ಯಾವ್ ಬೀನ್ ಮತ್ತು ಹ್ಯಾಸ್ ಬೀನ್ ಎರಡೂ ಹ್ಯಾಡ್ ಬೀನ್ ಆಗಿ ಬದಲಾವಣೆ ಹೊಂದುತ್ತೆ. ಇದರ ಅರ್ಥ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಏನಿದೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿ ಬದಲಾವಣೆ ಹೊಂದುತ್ತೆ. ಅದೇ ತೆರನಾಗಿ ಇನ್ನು ನಾವು ಮುಂದಿನ ವಿಚಾರಕ್ಕೆ ಬರೋದಾದರೆ, ಅಕಸ್ಮಾತಾಗಿ ಡೈರೆಕ್ಟ್ ಸ್ಪೀಚಲ್ಲಿ ಡಿಡ್ ಬಂದರೆ ಅದು ಇಂಡೈರೆಕ್ಟಲ್ಲಿ ಹ್ಯಾಡ್ ಆಗುತ್ತೆ. ಇದರ ಅರ್ಥ ಏನಪ್ಪ ಅಂದರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗಿ ಬದಲಾವಣೆ ಆಗ್ತಕ್ಕಂಥ ಒಂದು ನಿಯಮವನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಅದೇ ತೆರನಾಗಿ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಯಸ್ ಟೆನ್ಸ್ ವಾಸ್, ವರ್ ಬಂದುಬಿಟ್ರೆ ಅದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್ ಆಗಿ ಬದಲಾವಣೆ ಆಗ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸ್ಬೋದು. ಇನ್ನು ಫ್ಯೂಚರ್ ಟೆನ್ಸ್ಗೆ ಬಂದುಬಿಟ್ರೆ ವಿಲ್ ವುಡ್ ಆಗುತ್ತೆ, ಕ್ಯಾನ್ ಕುಡ್ ಆಗುತ್ತೆ, ಮೇ ಮೈಟ್ ಆಗುತ್ತೆ, ಶಾಲ್ ಶುಡ್ ಆಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳನ್ನು ನಾವು ಇಲ್ಲಿ ಡೈರೆಕ್ಟ್ನಿಂದ ಇಂಡೈರೆಕ್ಟಲ್ಲಿ ನೋಡ್ಬೋದು. ಇನ್ನು ಎರಡನೇದಾಗಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಇಲ್ಲಿ ನಮಗೆ ಪರ್ಸನ್ಗಳ ಬಗ್ಗೆ ಐಡಿಯಾ ಇರಬೇಕು ಅಂತ. ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಇಲ್ಲಿ ಏನು ಬರ್ತವೆ ಅಂದರೆ ಫಸ್ಟ್ ಪರ್ಸನ್ ಬರುತ್ತೆ, ಇಲ್ಲಾಂದರೆ ಸೆಕೆಂಡ್ ಪರ್ಸನ್ ಬರುತ್ತೆ. ಫಸ್ಟ್ ಪರ್ಸನ್ ಅಥವಾ ಸೆಕೆಂಡ್ ಪರ್ಸನ್ ಬಂದಾಗ ಅದು ಇಂಡೈರೆಕ್ಟಲ್ಲಿ ಥರ್ಡ್ ಪರ್ಸನ್ ಆಗಿ ಬದಲಾವಣೆಯನ್ನು ಹೊಂದತಕ್ಕಂಥದ್ದು. ಸರಿಯಾಗಿ ನೋಡ್ಕೊಳ್ಳಿ. ಐ, ಮೀ, ಮೈ, ಮೈನ್, ಮೈಸೆಲ್ಫ್ ಅಂತ ಇದೆ, ಅಥವಾ ವಿ, ಅಸ್, ಅವರ್, ಅವರ್ಸ್, ಅವರ್ ಸೆಲ್ವ್ಸ್ ಅಂತ ಏನಿದೆ, ಯು, ಯುವರ್, ಯುವರ್ಸ್, ಯುವರ್ ಸೆಲ್ಫ್ ಆರ್ ಯುವರ್ ಸೆಲ್ವ್ಸ್ ಅಂತ ಏನಿದೆ, ಇವು ಏನಾಗಿ ಬದಲಾವಣೆ ಆಗುತ್ತೆ 3 ಅಂತಂದರೆ ದೆಮ್, ದೆಮ್ ಆಗ್ಬೋದು, ದೇರ್ಸ್, ದೆಮ್ಸೆಲ್ವ್ಸ್ ಆಗ್ಬೋದು, ಇಲ್ಲಾಂದರೆ ಹಿ, ಹಿಮ್, ಹೀಸ್, ಹಿಮ್ಸೆಲ್ಫ್ ಆಗ್ಬೋದು, ಸಿ, ಹರ್ ಸೆಲ್ಫ್ ಆಗ್ಬೋದು. ಅಲ್ಲಿ ಯಾವ ರೀತಿಯಂಥ ಒಂದು ವಾಕ್ಯ ನಿರ್ಮಾಣ ಆಗಿರುತ್ತೆ, ಅಲ್ಲಿ ಯಾರು ಸಬ್ಜೆಕ್ಟ್ ಬಂದಿರುತ್ತೆ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗುತ್ತೆ. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ನಿಯಮವನ್ನು ನೋಡ್ತಾ ಇದ್ದೇವೆ. ಟೈಮ್ ವರ್ಡ್ಸ್ ಅಂತ ಕರಿತೇವೆ. ಅಕಸ್ಮಾತಾಗಿ ಡೈರೆಕ್ಟಲ್ಲಿ ದಿಸ್ ಇದ್ದರೆ ಅದು ಇಂಡೈರೆಕ್ಟಲ್ಲಿ ದ್ಯಾಟ್ ಆಗುತ್ತೆ. ಹಾಗೆ ದೀಸ್ ಇದ್ದರೆ ದೋಸ್ ಆಗುತ್ತೆ. ಟುಡೇ ಇದ್ದರೆ ದ್ಯಾಟ್ ಡೇ ಆಗುತ್ತೆ. ಟುಮಾರೋ ಅಂತಿದ್ರೆ ನೆಕ್ಸ್ಟ್ ಡೇ ಅಂತ ಆಗುತ್ತೆ. ಯಸ್ಟರ್ಡೇ ಅಂತಿದ್ರೆ ಪ್ರಿವಿಯಸ್ ಡೇ ಅಂತ ಆಗುತ್ತೆ. ಅಗೋ ಇದ್ದರೆ ಬಿಫೋರ್ ಆಗುತ್ತೆ. ಹ್ಯಾನ್ಸ್ ಇದ್ದರೆ ದೆನ್ಸ್ ಆಗುತ್ತೆ. ಸೊ ಈ ರೀತಿಯಾಗಿರ್ತಕ್ಕಂಥ ಬದಲಾವಣೆಗಳಾಗ್ತವೆ. ಆದರೆ ಯಾವುದೇ ಕಾರಣಕ್ಕೂ ದ್ಯಾಟ್ ಇದ್ದದ್ದು ದಿಸ್ ಆಗೋದಿಲ್ಲ. ದಿಸ್ ಇದ್ದು ಮಾತ್ರ ದ್ಯಾಟ್ ಆಗುತ್ತೆ. ದೋಸ್ ಇದ್ದದ್ದು ಯಾವಾಗಲೂ ದೀಸ್ ಆಗೋದಿಲ್ಲ. ದೀಸ್ ಇದ್ದು ಮಾತ್ರ ದೋಸ್ ಆಗೋದಕ್ಕೆ
ಸಾಧ್ಯತೆ ಇದೆ ಅಂತಕ್ಕಂಥದ್ದು. ಸೊ ಈಗ ಒಂದು ಎಕ್ಸಾಂಪಲ್ನ ಬಿಡಿಸಿ ನೋಡುವಂಥ ಪ್ರಯತ್ನವನ್ನು ಮಾಡೋಣ. ತದನಂತರದಲ್ಲಿ ಮುಂದಿನ ವಿಚಾರವನ್ನು ಮಾತಾಡೋಣ. ಇಲ್ಲಿ ನೋಡೋಣ ಒಂದು ಎಕ್ಸಾಂಪಲ್. ಏನು ಸರ್ ನೀವು ನೇರವಾಗಿ 33ನೇ ಪ್ರಶ್ನೆ ತೊಗೊಂಡಿದ್ದೀರಿ ಅಂತ ಹೇಳಬೇಡಿ. ಇಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೋರ್ಟೆಡ್ ಸ್ಪೀಚ್ ಕೇಳ್ತಕ್ಕಂಥದ್ದು ಅಥವಾ ರಿಪೋರ್ಟ್ ದ ಫಾಲೋವಿಂಗ್ ಕನ್ವರ್ಸೇಷನ್ ಅಂತಕ್ಕಂಥದ್ದು 33ನೇ ಪ್ರಶ್ನೆನೇ ಇರುತ್ತೆ. 33ನೇ ಪ್ರಶ್ನೆನೇ ಕೇಳಲಾಗುತ್ತೆ. ಸೊ ಅದಕ್ಕಾಗಿ ನಾನು 33 ನಿಮ್ಮ ನೆನಪು ಉಳಿಲಿ ಇದೆ ಆ ಕ್ವಶನ್ ಬಂದಿರುತ್ತೆ ಅಂಥೇಳಿ ಆ ಕಾರಣಕ್ಕಾಗಿ ನಾನು ನಿಮ್ಗೆ ಏನು ಮಾಡ್ತಾ ಇದ್ದೇನೆ ಅಂತಂದರೆ ಇಲ್ಲಿ ಅದೇ ಪ್ರಶ್ನೆಯನ್ನು ಕೊಡ್ತಾ ಇದ್ದೇನೆ. ಸೊ ಪ್ರೀತಿಯ ವಿದ್ಯಾರ್ಥಿಗಳ ಮೊದಲು ಅವರು ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ಓದ್ಕೊಳ್ಳೋಣ. ಇದು ಡೈರೆಕ್ಟ್ನಲ್ಲಿ ಇರುತ್ತೆ, ಅದನ್ನು ನಾವು ಇಂಡೈರೆಕ್ಟ್ನಲ್ಲಿ ಬರಿಬೇಕಾಗತ್ತೆ, ಅದನ್ನು ರಿಪೋರ್ಟ್ ಮಾಡಬೇಕಾಗತ್ತೆ ನಾವು. ಸೊ ಮೊದಲು ನೋಡೋಣ. ಅಲಿಫಾನೋ, ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್? ಹೌ ವಾಸ್ ಯುವರ್ ರಿಲೇಷನ್ ವಿತ್ ಹರ್? ಅಲಿಫಾನೋ ಅಂತಕ್ಕಂಥವ್ರು ಬೋರೆಸ್ ಅವರಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಕ್ಯಾನ್ ವಿ ಟಾಕ್ ಅಬೌಟ್ ಯುವರ್ ಮದರ್? ನಿಮ್ಮ ತಾಯಿ ಬಗ್ಗೆ ನಾವು ಮಾತಾಡೋಣ ಏನು ಅಂತ ಕೇಳ್ತಾರೆ. ಆಮೇಲೆ ಮುಂದೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಹೌ ವಾಸ್ ಯುವರ್ ರಿಲೇಷನ್ಶಿಪ್ ವಿತ್ ಹರ್? ಅವರೊಂದಿಗೆ ನಿಮ್ಮ ಸಂಬಂಧ ಹೇಗಿತ್ತು ಅಂತ ಕೇಳ್ತಾರೆ. ಸೊ ಎರಡನೇದಾಗಿ ಅದಕ್ಕೆ ಬೋರೆಸ್ ಅವರು ಉತ್ತರ ಕೊಡ್ತಾರೆ, ಮೈ ಮದರ್ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ವುಮನ್. ನನ್ನ ತಾಯಿ ಒಬ್ಬ ಅಸಾಮಾನ್ಯ ಮಹಿಳೆ ಅಥವಾ ಹೆಣ್ಣು ಮಗಳು. ಐ ಶುಡ್ ಸ್ಪೀಕ್ ಆಫ್ ಹರ್ ಕೈಂಡ್ನೆಸ್ ಟುವರ್ಡ್ಸ್ ಮೀ. ಅವಳು ನನ್ನ ಕಡೆಗೆ ತೋರಿಸಿರ್ತಕ್ಕಂಥ ಕೈಂಡ್ನೆಸ್ ಬಗ್ಗೆ, ಅನುಕಂಪದ ಬಗ್ಗೆ ನಾನು ಮಾತಾಡಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಇದನ್ನು ನಾವೇನು ಮಾಡಬೇಕೀಗ ರಿಪೋರ್ಟೆಡ್ ಸ್ಪೀಚ್ಗೆ ತೊಗೊಂಡು ಬರಬೇಕಾದ್ರೆ ಮೊದಲಿಗೆ ಕೆಲವು ನಿಯಮಗಳು ಇಲ್ಲಿ ಬರ್ತವೆ. ಅಂದರೆ ಇಲ್ಲಿ ಏನು ವಾಕ್ಯಗಳನ್ನ ಕೊಟ್ಟಿದ್ದಾರಲ್ಲ, ಈ ವಾಕ್ಯಗಳು ಮೊದಲು ಸರಿಯಾಗಿ ನೋಡ್ಕೋಬೇಕು. ನಾವು ಏನು ನೋಡ್ಕೋಬೇಕು ಅಂದರೆ ಮೊದಲು ಅಸರ್ಟಿವ್ ಸೆಂಟೆನ್ಸ್ ಇದೆಯಾ, ಅಸರ್ಟಿವ್ ಇದೆಯಾ, ಇಂಟ್ರಾಗೇಟಿವ್ ಇದೆಯಾ, ಇಂಪರೇಟಿವ್ ಇದೆಯಾ, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಇದೆಯಾ. ಇಂಗ್ಲೀಷ್ನಲ್ಲಿ ಮೇನ್ ಆಗಿ ನಾವು ನೋಡ್ತಕ್ಕಂಥದ್ದು 4 ಥರದ ವಾಕ್ಯಗಳನ್ನ ನೋಡ್ತೀವಿ. ಒಂದು ಅಸರ್ಟಿವ್, ಇಂಟ್ರಾಗೇಟಿವ್ ಮತ್ತು ಇಂಪರೇಟಿವ್, ಎಕ್ಸ್ಕ್ಲಮೇಟರಿ. ಇನ್ನು ಅಸರ್ಟಿವ್ನಲ್ಲಿ 2 ಥರ ಬರುತ್ತೆ, ಒಂದು ಅಫರ್ಮೇಟಿವ್ ಬರುತ್ತೆ, ಒಂದು ನೆಗೆಟಿವ್ ಬರುತ್ತೆ. ಹಾಗೆ ಇಂಟ್ರಾಗೇಟಿವ್ನಲ್ಲಿ ಸಹಿತ 2 ಬರುತ್ತವೆ. ಒಂದೇದೇನಪ್ಪ ಅಂತಂದರೆ ಎಸ್ ಆರ್ ಟೈಪ್ ಕ್ವಶನ್ ಬರುತ್ತೆ, ಒಂದು ಡಬ್ಲ್ಯೂ ಕ್ವಶನ್ ಬರುತ್ತೆ. ಯಾವುದಿದೆ ಅನ್ನೋದ್ರ ಮೇಲೆ ಇಲ್ಲಿ ಅವ್ರು ನಿರ್ಧಾರ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ನಾವೇನು ಮಾಡೋಣ ಅಂತಂದರೆ ಅಲಿಫಾನೋ ಅಂತ ಬರ್ಕೊಳ್ಳೋಣ. ಇಲ್ಲಿ ಅಲಿಫಾನೋ ಅಂತ ಇದೆಯಲ್ಲ, ಇದಕ್ಕೆ ನಾನು ಏನು ಮಾಡಿದ್ದೀನಿ, ಇಲ್ಲಿ ಅಲಿಫಾನೋ ಅಂತ ಬರ್ಕೊಂಡಿದ್ದೇನೆ. ಆಮೇಲೆ ಆಸ್ಕ್ಡ್ ಅಂತ ಏಕೆ ನಾನು ಬರದೆ ಅಂತಂದರೆ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ ಗಮನಿಸ್ಬೇಕು ನೀವು. ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ ನಾನು ಏನು ಮಾಡಿದೆ, ಇಲ್ಲಿ ಆಸ್ಕ್ಡ್ ಅಂತ ಬರದೆ. ಪ್ರಶ್ನೆಯನ್ನು ಎಲ್ಲರೂ ಕೇಳ್ತಾರೆ, ಪ್ರಶ್ನೆಯನ್ನು ಯಾರು ಹೇಳೋದಿಲ್ಲ, ಪ್ರಶ್ನೆಯನ್ನು ಯಾರು ಮಾತನಾಡೋದಿಲ್ಲ. ಪ್ರಶ್ನೆಯ ಬಗ್ಗೆ ನಾನು ಹೇಳ್ತಾ ಇದ್ದಾರೆ, ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಯಾವಾಗ ಪ್ರಶ್ನಾರ್ಥಕ ಚಿಹ್ನೆ ಬರುತ್ತೆ ಆವಾಗ ನೀವೇನು ಮಾಡ್ಕೋಬೇಕಾಗತ್ತೆ ಅಂದರೆ ಸಹಜವಾಗಿ ಆಸ್ಕ್ಡ್ ಅಂತಕ್ಕಂಥದ್ದನ್ನು ತೆಗೆದುಕೊಳ್ಬೇಕಾಗತ್ತೆ. ಪ್ರಶ್ನೆ ಬಂದಾಗ ಆಸ್ಕ್ಡ್ ಅಂತ ಬಳಸ್ಕೋಬೇಕು. ಆಸ್ಕ್ಡ್ ಬೋರ್ಹೆಸ್. ಹಾಗಾದರೆ ಅಲಿಫಾನೋ ಅವರು ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದರೆ ಬೋರ್ಹೆಸ್ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅಲಿಫಾನೋ ಆಸ್ಕ್ಡ್ ಬೋರ್ಹೆಸ್. ಹಾಗಾದರೆ ಮುಂದೆ ನಾನು ಇಪ್ ಅಂತಕ್ಕಂಥದ್ದನ್ನು ಯಾಕೆ ಬೆಳೆಸಿದೆ ಅಂತಂದರೆ ಇಲ್ಲಿರ್ತಕ್ಕಂಥ ವಾಕ್ಯವನ್ನು ನೋಡ್ಕೊಳ್ಳಿ. ಈ ವಾಕ್ಯ ಏನಿದೆ ಇದು ಇಂಟ್ರಾಗೇಟಿವ್ನಲ್ಲಿದೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹೊಂದಿರೋದ್ರಿಂದ ಇದು ಪ್ರಶ್ನಾರ್ಥಕ ವಾಕ್ಯವಾಗಿದೆ. ಇಲ್ಲಿ ಪ್ರಶ್ನಾರ್ಥಕ 2 ರೀತಿಯಾದ ಪ್ರಶ್ನೆಗಳು ಬರ್ತವೆ. ಒಂದು ಎಸ್ ಆರ್ ಟೈಪ್ ಕ್ವಶನ್ ಬರುತ್ತೆ, ಒಂದು ಡಬ್ಲ್ಯೂ ಕ್ವಶನ್ ಬರುತ್ತೆ. ಇಲ್ಲಿರ್ತಕ್ಕಂಥದ್ದು ಎಸ್ ಆರ್ ಟೈಪ್ ಪ್ರಶ್ನೆ ಇದೆ. ಎಸ್ ಆರ್ ಟೈಪ್ ಅಂದರೆ ನಿಮ್ಗೆ ಗೊತ್ತಾಗುತ್ತಲ್ಲ, ಕ್ವಶನ್ ವಿಚ್ ಬಿಗಿನ್ಸ್ ವಿತ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತಾರೆ. ಸಹಾಯಕ ಕ್ರಿಯಾಪದದಿಂದ ಆರಂಭ ಆಗಿರೋದ್ರಿಂದ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಹಾಯಕ ಕ್ರಿಯಾಪದದಿಂದ ಆರಂಭ ಆಗಿರ್ತಕ್ಕಂಥ ಪ್ರಶ್ನೆ ಎದ್ದು ಬಿಟ್ಟರೆ ನಾವೇನು ಮಾಡ್ಕೋಬೇಕಪ್ಪ, ಅದನ್ನು ಏನು ಮಾಡ್ಕೋಬೇಕಂದ್ರೆ ಅಲ್ಲಿ ಜಾಯ್ನಿಂಗ್ ವರ್ಡನ್ನು ಇಫ್ ತೊಗೋಬೇಕು, ಇಲ್ಲ ಅಂದರೆ ವೆದರ್ ತೊಗೋಬೇಕು. ಯಾವ್ದಾರ ಒಂದನ್ನು ತೆಗೆದುಕೊಂಡ್ರೆ ಸರಿಯಾಗತ್ತೆ. ಸೊ ಮುಂದೆ ಹೋಗಿಬಿಟ್ಟು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಾವು ಇಲ್ಲಿ ಇಂಟರ್ನಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಏನು ಇಂಟರ್ನಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ ಅಂತಂದರೆ ಇಲ್ಲಿ ವಿಯನ್ನು ಈ ಕಡೆ ತೊಗೋಬೇಕಾಗತ್ತೆ, ಕ್ಯಾನನ್ನು ಈ ಕಡೆ ತೊಗೋಬೇಕಾಗತ್ತೆ. ಅಂದರೆ ಏನಾಗತ್ತೆ, ಇಂಟರ್ನಲ್ ಚೇಂಜ್ ಆಗ್ತಾವು. ಇಲ್ಲಿ ವಿ ಅಂದರೆ ಯಾರು ಅಂತಂದರೆ ವಿ ಅಂದರೆ ಅಲಿಫಾನೋ ಮತ್ತು ಬೋರ್ಹೆಸ್ ಇಬ್ಬರು ಕುಡಿದ್ರೆ ಏನಾಗ್ತಾರೆ ಅಂದರೆ ದೇ ಆಗ್ತಾರೆ. ಸೊ ಇಲ್ಲಿ ದೇನ ತೊಗೊಂಡಿದ್ದೀನಿ. ಕ್ಯಾನ್ ಇದ್ದು ಕುಡ್ ಆಗಿದೆ. ಮುಂದೆ ಹೇಗಿದೆ ಹಾಗೆ ಬರೆದಿದ್ದೀನಿ. ಟಾಕ್ ಅಬೌಟ್ ಅಂತ ಬರೆದಿದ್ದಾರೆ. ಯುವರ್ ಅಂತಂದರೆ ಈ ವ್ಯಕ್ತಿ ಯಾರು, ಬೋರ್ಹೆಸ್ ಅಂತ ಅರ್ಥವನ್ನು ಕೊಡುತ್ತೆ. ಬೋರ್ಹೆಸ್ ಅಂದರೆ ಏನಪ್ಪ ಅಂದರೆ ಹೀ ಇರೋದ್ರಿಂದ ನಾನು ಹೀ ಸ್ಥಾನದಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಹೀ ಜಾಗದಲ್ಲಿ ಯುವರ್ ನೋಡಿದಾಗ ನನಗೇನು ಸಿಕ್ಕಿದೆ ಅಂತಂದರೆ ಹೀಸ್ ಸಿಕ್ಕಿದೆ. ಹೀಸನ್ನು ಬರೆದಿದ್ದೇನೆ. ಅದು ಹೇಗೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮದರ್ ಅಂತ ಮುಗಿದಿದ್ದಿಲ್ಲ ವಾಕ್ಯ. ಈಗ ನಾವು ಒಂದು ಸ್ವಲ್ಪ ಹಿಂದಕ್ಕೆ ಬರೋಣ, ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಹೇಳಿದ್ನಲ್ಲ ಯುವರ್ ಸ್ಥಳದಲ್ಲಿ ಯುವರ್ ಅಂತಕ್ಕಂಥ ಪದ ಇಲ್ಲಿದೆ, ಹೀ ಅಂತಕ್ಕಂಥ ಪದ ಇಲ್ಲಿದೆ. ಸೊ ನಾವೇನು ಮಾಡ್ಕೋಬೇಕೀಗ, ಹೀ ಅಂತಕ್ಕಂಥ ಸ್ಥಳದ ಹೀ ಅಂತಕ್ಕಂಥ ಸ್ಥಳ ಎಲ್ಲಿದೆ ನೋಡಿ,
ಅಲ್ಲಿ ತೊಗೋಬೇಕು. ಹೀಯಿಂದ ಹಿಡ್ಕೊಂಡು ಇವರಿಂದ ಹಿಡ್ಕೊಂಡ್ಬಿಟ್ಟು ಇಲ್ಲಿ ಬರಬೇಕು. ಹೀಗೆ ತ್ರಿಕೋನ ಸ್ಥಿತಿಯಲ್ಲಿದ್ದರೆ ಅದು ಹೀಸ್ ಅಂತ ಇರುತ್ತಲ್ಲ, ಇಲ್ಲಿ ಹೀಸ್ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ ಈಗ ನಾವು ಬಳಸ್ತಕ್ಕಂಥ ಯುವರ್ ಅಂತಕ್ಕಂಥ ಪದಕ್ಕೆ ಸಮನಾಗಿ ಬಳಸ್ಕೋಬೋದಾಗಿರ್ತಕ್ಕಂಥ ಪದವಾಗಿರುತ್ತೆ. ಸೊ ಮುಂದಕ್ಕೆ ಬರೋಣ. ಇಲ್ಲಿ ಬರೆದದ್ದು ಹೀಸ್ ಯಾಕೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಯಿತು, ಯಾಕೆ ಹೀಸ್ ಬರೆದಿದ್ದೇನೆ ಇಲ್ಲ ಅಂಥೇಳಿ. ಯಾಕಂದರೆ ಯುವರ್ ಬದಲಾಗಿ ಏನು ಬರುತ್ತೆ, ಹೀಸ್ ಬರುತ್ತೆ. ಯಾಕೆ ಬರುತ್ತೆ ಅನ್ನೋದನ್ನು ನೀವು ಅಲ್ಲಿ ಟೇಬಲಲ್ಲಿ ನೋಡ್ಕೊಂಡಿದ್ರಿ. ಹೀ ಫರ್ದರ್ ಎನ್ಕ್ವೈರ್ಡ್ ಹೆಮ್. ಹೀ ಫರ್ದರ್ ಎನ್ಕ್ವೈರ್ಡ್ ಇನ್ನೊಂದು ಪ್ರಶ್ನೆ ಕೇಳಲಾಗಿದೆ. ಒಂದೇ ಪ್ರಶ್ನೆಗೆ ಮುಗುದಿಲ್ಲ, ಮತ್ತೊಂದು ಪ್ರಶ್ನೆ ಕೇಳಲಾಗಿದೆ. ಸೊ ಅದನ್ನು ಹೇಗೆ ಮಾಡ್ಬೋದು ಅಂದರೆ ಹೀ ಫರ್ದರ್ ಎನ್ಕ್ವೈರ್ಡ್ ಹಿಮ್, ಮತ್ತೆ ಅವನು ಮುಂದೆ ಹೋಗಿ ಅವನಿಗೆ ಎನ್ಕ್ವೈರಿ ಮಾಡ್ತಾರೆ ಅಥವಾ ಪ್ರಶ್ನೆ ಕೇಳ್ತಾರೆ. ಎಂದು ಕೇಳ್ತಾರೆ. ಪ್ರಶ್ನೆ ಏನಿದೆ, ಹೌ ವಾಸ್ ಯುವರ್ ರಿಲೇಷನ್ ವಿತ್ ಹರ್ ಅಂತ ಹೇಳಿದೆ. ಇಲ್ಲಿ ಈ ಪ್ರಶ್ನೆ ಏನಾಗಿದೆ, ಸಹಜವಾಗಿ ಈ ಪ್ರಶ್ನೆ ಅಂತಕ್ಕಂಥದ್ದು ಡಬ್ಲ್ಯೂಶ್ ಕ್ವಶನಿಂದ ಆರಂಭ ಆಗಿದೆ. ಡಬ್ಲ್ಯೂಶ್ ಕ್ವಶನಿಂದ ಆರಂಭ ಆದಾಗ ನಾವು ಡಬ್ಲ್ಯೂಶ್ ಕ್ವಶನ್ ಏನು ಮಾಡ್ಕೋಬೇಕಾಗತ್ತೆ, ಇಲ್ಲಿ ವಿದ್ಯಾರ್ಥಿಗಳೇ ಜಾಯ್ನಿಂಗ್ ವರ್ಡ್ ಆಗಿ ತೆಗೆದುಕೊಳ್ಬೇಕಾಗತ್ತೆ. ಹೌ ಹೀಸ್ ರಿಲೇಷನ್ ಹ್ಯಾಡ್ ಬೀನ್ ವಿತ್ ಹರ್ ಅಂತ ಇದೆ. ಹೌ ಅಂತಂದರೆ ಹೇಗೆ ಗೊತ್ತಲ್ಲ. ಆಮೇಲೆ ಇಲ್ಲಿ ಏನು ಮಾಡ್ಕೋಬೇಕು ಅಂತಂದರೆ ನಾವಿಲ್ಲಿ ಇಂಟರ್ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಂಟರ್ಚೇಂಜ್ ಅಂದರೆ ಏನಿದೆ ನೋಡಿ, ಹೌ ವಾಸ್ ಇದೆ ಅಂತೀಗ, ಇದನ್ನ ಈ ಕಡೆ ತೊಗೋಬೇಕು, ಇದನ್ನ ಈ ಕಡೆ ತೊಗೋಬೇಕು ಅಂತ ನಿಯಮ ಇರುತ್ತೆ. ಸೊ ನಾನು ಹೀಸ್ ತೊಗೊಂಡಿದ್ದೀನಿ. ಹೀಸ್ ರಿಲೇಷನ್ ಹ್ಯಾಡ್ ಬೀನ್ ವಿತ್ ಹರ್ ಅಂತ ತೊಗೋಬೇಕಾಗತ್ತೆ. ಮುಂದೆ ಹೋಗ್ಬಿಟ್ಟು ಈಗ ಇಲ್ಲಿವರೆಗೆ ಮುಗಿಸಿದ್ವಿ ಇದನ್ನು. ಆಮೇಲೆ ಇನ್ನು ಉತ್ತರ ತೊಗೊಳ್ಬೇಕಾಗತ್ತೆ. ಬೋರೆಸ್ ಅವರು ಉತ್ತರ ಕೊಟ್ಟಿದ್ದಾರಲ್ಲ ಅಂತ ತೊಗೋಬೇಕು. ಬೋರೆಸ್ ಹೇಳ್ತಾರೆ, ಬೋರ್ಹೆಸ್ ಅಲ್ಲಿದೆ ನೋಡಿ, ಬೋರ್ಹೆಸ್ ಅಂತೇಳಿ ನಾನು ತೊಗೊಂಡಿದ್ದೀನಲ್ಲ, ಬೋರೆಸ್. ಇಲ್ಲಿ ನಾನು ರಿಪ್ಲೈಡ್ ಅಂತ ಬರೆದಿದ್ದೇನೆ. ಟೋಲ್ಡ್ ಅನ್ನುವಂಥ ಪದದ ಬದಲಾಗಿ ನಾನೇನು ಬಳಸಿದ್ದೇನೆ ಅಂತಂದರೆ ರಿಪ್ಲೈಡ್ ಅಂತ ಬಳಸಿದ್ದೇನೆ. ಯಾಕಂತಂದರೆ ಅವ್ರ ಮೇಲೆ ಪ್ರಶ್ನೆ ಕೇಳಿದ್ದಾರೆ, ಅದಕ್ಕೆ ಅವರು ಉತ್ತರ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ರಿಪ್ಲೈಡ್ ಬಳಸ್ತೇನೆ. ಬೋರ್ಹೆಸ್ ರಿಪ್ಲೈಡ್ ಹಿಮ್ ದ್ಯಾಟ್ ಹೀಸ್ ಮದರ್ ಹ್ಯಾಡ್ ಬೀನ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ವುಮನ್ ಅಂತ ಹೇಳ್ತಾರೆ. ಇಲ್ಲಿ ಬೋರ್ಹೆಸ್ ರಿಪ್ಲೈಡ್ ಹಿಮ್ ಅಂದರೆ ಯಾರಪ್ಪ ಅಂದರೆ ಇಲ್ಲಿ ಅಲಿಫಾನೋ ಅಂಥೇಳಿ ನೀವು ತಿಳ್ಕೊಬೇಕು. ಆಮೇಲೆ ಇದು ಸಾದಾ ವಾಕ್ಯ ಇದೆ. ಮೈ ಮದರ್ ವಾಸ್ ಆ್ಯನ್ ಎಕ್ಸ್ಟ್ರಾರ್ಡಿನರಿ ವುಮನ್ ಅಂತಕ್ಕಂಥದ್ದು ಏನಿದೆ, ಇದು ಸಾದಾ ವಾಕ್ಯ ಇರೋದ್ರಿಂದ ನಾನು ಏನು ಮಾಡಿದ್ದೇನೆ, ಇಲ್ಲಿ ಟೋಲ್ಡ್ ಅಂತಕ್ಕಂಥದ್ದನ್ನು ಜಾಯ್ನಿಂಗ್ ವರ್ಡನ್ನು ಬಳಸ್ಕೊಂಡಿದ್ದೇನೆ. ಏನು ರಿಪ್ಲೈಡ್ ಅಂತ ಆದಮೇಲೆ ದ್ಯಾಟ್ ಅಂತಕ್ಕಂಥ ಜಾಯ್ನಿಂಗ್ ವರ್ಡನ್ನು ನಾನು ಬಳಸ್ಕೊಂಡಿದ್ದೇನೆ. ಯಾಕಂದರೆ ಅದು ಸಿಂಪಲ್ ಅಸರ್ಟಿವ್ ಸೆಂಟೆನ್ಸ್ ಇರೋದ್ರಿಂದ. ಹೀಸ್ ಮದರ್ ಅಂತೇಳಿ ಇಲ್ಲಿ ಮಾಯ ಅಂದರೆ ಏನಪ್ಪ ಅಂದರೆ, ಮಾಯ ಅಂದರೆ ಬೋರ್ಹೆಸ್ ಅಂದರೆ, ಬೋರ್ಹೆಸ್ ಅಂದರೆ ಹೀ ಜಾಗದಲ್ಲಿ ನಾವೇನು ನೋಡ್ಕೋಬೇಕು, ಮಾಯ ನೋಡ್ಕೊಂಡ್ರೆ ನಮಗೆ ಸಿಗುತ್ತೆ, ಹೀಸ್ ಸಿಗುತ್ತೆ. ಹೀಸ್ ಮದರ್ ಇಲ್ಲಿ ವಾಜ್ ಇದೆ. ವಾಜ್ ಅದೇ ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಇದೆ. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಏನಾಗಬೇಕಂದ್ರೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗಬೇಕು. ಸೊ ಅದಕ್ಕಾಗಿ ನಾನು ಏನು ಮಾಡಿದ್ದೇನೆ, ಹ್ಯಾಡ್ ಬೀನ್ ಅಂತಕ್ಕಂಥ ಪದವನ್ನು ಬಳಕೆ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಎಕ್ಸ್ಟ್ರಾರ್ಡಿನರಿ ವುಮನ್. ಆಮೇಲೆ ಇದು ಇನ್ನೊಂದು ವಾಕ್ಯ ಮುಂದುವರೆದಿದೆ. ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಅಂದರೆ ಹಿ ಆ್ಯಡೆಡ್ ದ್ಯಾಟ್ ಅಂತ ಬಳಸಿದ್ದೇನೆ. ಅಂದರೆ ಮುಂದೆ ಒಂದು ವಾಕ್ಯವನ್ನು ಹೇಳಿದ್ದಾರೆ ಅವರು, ಅದಕ್ಕಾಗಿ ಹಿ ಆ್ಯಡೆಡ್ ದ್ಯಾಟ್ ಐ ಶುಡ್ ಸ್ಪೀಕ್ ಆಫ್ ಹರ್ ಕೈಂಡ್ನೆಸ್ ಟುವರ್ಡ್ಸ್ ಮೀ ಅಂತ ಇದೆ. ಇಲ್ಲಿ ಐ ಅಂದರೆ ಏನಪ್ಪ ಅಂದರೆ ಹೀ ಅಂಥೇಳಿ. ಹೀ ಹ್ಯಾಡ್ ದ್ಯಾಟ್ ಹೀ ವುಡ್ ಸ್ಪೀಕ್. ಇಲ್ಲಿ ಐ ಇದೆಯಲ್ಲ ಅದು ಏನಾಗಬೇಕು, ಹೀ ಆಗಬೇಕು. ಶುಡ್ ಇರ್ತಕ್ಕಂಥದ್ದು ಏನಾಗುತ್ತೆ, ವುಡ್ ಆಗುತ್ತೆ. ಯಾಕೆ ವುಡ್ ಆಗುತ್ತೆ ಅಂದರೆ ಹೀ ಏನು ತೊಗೊಳುತ್ತೆ ಅಂದರೆ ವಿಲ್ ತೊಗೊಳುತ್ತೆ, ಅದಕ್ಕೆ ಅದು ವುಡ್ ಆಗುತ್ತೆ. ಇಲ್ಲಿ ಐ ಅನ್ನೋದು ಶುಡ್ ತೊಗೊಳುತ್ತೆ, ಅದಕ್ಕಾಗಿ ಹೀ ವುಡ್ ಸ್ಪೀಕ್ ಆಫ್ ಹರ್ ಕೈಂಡ್ನೆಸ್. ಇಲ್ಲಿ ಏನು ಬರೆದಿದ್ದಾರೆ ಅವರು, ಹರ್ ಅಂತ ಬರೆದಿದ್ದಾರೆ. ನಾನು ಇಲ್ಲಿ ಹರ್ ಅಂತಲೇ ತೊಗೊಂಡಿದ್ದೀನಿ. ಥರ್ಡ್ ಪರ್ಸನಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕಾಗಿ ಏನು ಮಾಡ್ತೇನೆ, ನಾನು ಇಲ್ಲಿ ಹರ್ ಅಂತ ತೆಗೆದುಕೊಂಡಿದ್ದೇನೆ. ಕೈಂಡ್ನೆಸ್ ಟುವರ್ಡ್ಸ್ ಹಿಮ್. ಇಲ್ಲಿ ಟುವರ್ಡ್ಸ್ ಮೀ ಅಂತ ಇದೆ, ಅದು ಟುವರ್ಡ್ಸ್ ಹಿಮ್ ಅಂತ ಆಗುತ್ತೆ. ಓಕೆ, ಫರ್ದರ್ ಈಸ್ ಸೆಡ್ ದ್ಯಾಟ್ ಶಿ ಹ್ಯಾಡ್ ನೋ ಎನಿಮೀಸ್. ಅದು ಮುಂದಿನ ವಾಕ್ಯದಲ್ಲಿ ಬರುತ್ತೆ. ಇಷ್ಟು ನಾವಿಲ್ಲಿ ಸಾಲ್ವ್ ಮಾಡಿದ್ದೇವೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಇದು ತುಂಬ ಸುಲಭವಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ನ ತೆಗೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿಗೆ ರಿಪೋರ್ಟ್ ದ ಫಾಲೋವಿಂಗ್ ಕಾನ್ವರ್ಜೇಷನ್ ಅಂತ ಕೊಡ್ತಾರೆ. 33ನೇ ಪ್ರಶ್ನೆ ಕೇಳಲಾಗುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ. ಪ್ರಶ್ನೆ ಹೀಗಿದೆ, ವೈ ಡೂ ಯು ಸ್ಟೇ ಇನ್ ದ ಪ್ರಿಸನ್? ಒಂದನೇದು ಪ್ರಶ್ನೆ ಕೇಳಿದ್ದಾರೆ, ಮಿನಿಸ್ಟರ್ ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ? ಪ್ರಿಸನ್ಗೆ ಕೇಳ್ತಾ ಇದ್ದಾರೆ. ಪ್ರಿಸನರ್ ಅಂತಂದರೆ ಜೈಲು ವಾಸಿಗೆ ಕೇಳ್ತಾ ಇದ್ದಾರೆ. ಡು ಯು ವಾಂಟ್ ಮೀ ಟು ಗೋ? ಆವಾಗ ಪ್ರಿಸನರ್ ಕೇಳ್ತಾನೆ, ನಾನು ಹೊರಗೆ ಹೋಗಬೇಕೇನು ಅಂತ ಕೇಳ್ತಾನೆ. ಮಿನಿಸ್ಟರ್ ಸರ್ಟನ್ಲಿ, ಖಂಡಿತವಾಗಲು, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್, ನೀವು ಹೋಗೋದ್ರಿಂದ ನನಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಪ್ರಿಸನರ್ ಐ ವುಡ್ ನಾಟ್ ಗೋ ಅವೇ ಅಂತ ಹೇಳ್ತಾನೆ. ಐ ವೋಂಟ್ ಗೋ ಅವೇ ಆಗಬೇಕದು, ವೋಂಟ್ ಗೋ ಅವೇ ಆಗಬೇಕು, ಪ್ರಾಬ್ಲಮ್ ಇಲ್ಲ ಅದನ್ನ ಹೇಳ್ಬೋದು. ಆಮೇಲೆ ಮಿನಿಸ್ಟರ್ ಹೇಳ್ತಾನೆ ಐ ಕ್ಯಾನ್ ಗಿವ್ ಯು ಪೆನ್ಷನ್ ಅಂತ ಹೇಳ್ತಾನೆ. ಈ ರೀತಿಯಾಗಿ 5 ವಾಕ್ಯಗಳನ್ನ ಕೊಟ್ಟಿರ್ತಾರೆ. 5 ಅಂಕ ಇರುತ್ತೆ ವಿದ್ಯಾರ್ಥಿಗಳೇ.
ಈಗ ನಾವು ಮೊದಲನೇದಾಗಿ ನೋಡೋಣ. ಈ ವಾಕ್ಯದಲ್ಲಿ ನೋಡ್ಕೊಳ್ತಾ ಇದ್ದೇವೆ, ಈ ವಾಕ್ಯವನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಪ್ರಶ್ನೆ ಇದೆ, ಪ್ರಶ್ನಾರ್ಥಕ ಚಿಹ್ನೆ ಇರೋದ್ರಿಂದ ಇಲ್ಲಿ ಮಾತಾಡ್ತಕ್ಕಂಥ ಮೊದಲು ಯಾರು? ಮಿನಿಸ್ಟರ್. ಇಲ್ಲಿ ಮಿನಿಸ್ಟರ್ ಬರ್ಕೊಂಡಿದ್ದೇನೆ. ಪ್ರಶ್ನೆ ಇರೋದ್ರಿಂದ ಏನು ಮಾಡಿದ್ದೇನೆ? ಆಸ್ಕ್ ಬರ್ಕೊಂಡಿದ್ದೇನೆ. ಯಾರ ಜೊತೆ ಯಾರಿಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ ಅಂದರೆ ಪ್ರಿಸನರ್ಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. ಆಮೇಲೆ ಇಲ್ಲಿ ಪ್ರಶ್ನೆ ಆರಂಭ ಆಗಿರ್ತಕ್ಕಂಥದ್ದು ಡಬ್ಲ್ಯೂಷ್ ಕ್ವಶನ್ನಿಂದ. ಸೊ ಡಬ್ಲ್ಯೂಷ್ ಕ್ವಶನ್ ತೊಗೊಂಡಿದ್ದೇನೆ, ವೈ ಅಂತ ತೊಗೊಂಡಿದ್ದೇನೆ. ಇಲ್ಲಿ ಇಂಟರ್ನಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ ನೀವು. ಯು ಅನ್ನು ಈ ಕಡೆ ತೊಗೋಬೇಕು, ಡೂ ಅನ್ನು ಈ ಕಡೆ ತೊಗೋಬೇಕು. ಯು ಅಂತಂದರೆ ಯಾರಪ್ಪ ಅಂದರೆ ಪ್ರಿಸನರ್, ಪ್ರಿಸನರ್ ಅಂದರೆ ಹೀ ಆಗುತ್ತೆ. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ ನೋಡ್ತಾ ಇದ್ದೇವೆ ನಾವು ಇಲ್ಲಿ ಏನು ನೋಡ್ತಾ ಇದ್ದೇವೆ ಅಂದರೆ ವೈ ಡೂ ಯು ಸ್ಟೇ ಇನ್ ದ ಪ್ರಿಸನ್ ಅಂತ ಇದೆಯಲ್ಲ, ಇಲ್ಲಿ ಅದು ಏನಾಗುತ್ತೆ ಅಂದರೆ ಮಿನಿಸ್ಟರ್ ಆಸ್ಕ್ ಪ್ರಿಸನರ್ ವೈ ಹೀ ಸ್ಟೇಡ್ ಇನ್ ದ ಪ್ರಿಸನ್ ಅಂತ ಅರ್ಥ ಆಗುತ್ತೆ. ಇಲ್ಲಿ ಯಾಕೆ ನಾನು ಹೀ ತೊಗೊಂಡೆ ಅಂತಂದರೆ ಇಲ್ಲಿ ಯು ಅಂತ ಇದೆ. ಯು ಅಂತಂದರೆ ಯಾರಪ್ಪ ಅಂದರೆ ಪ್ರಿಸನರ್. ಪ್ರಿಸನರ್ ಅಂದರೆ ಹೀ ಅಂತ ಅರ್ಥವನ್ನು ಕೊಡುತ್ತೈತೆ. ಅದಕ್ಕೆ ನಾನು ಏನು ಮಾಡಿದ್ದೇನಪ್ಪ ಅಂತಂದರೆ ಹೀ ತೊಗೊಂಡಿದ್ದೇನೆ. ಹೀ ಸ್ಟೇಡ್ ಯಾಕೆ ಬಂತು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಸ್ಟೇ ಅಂತಕ್ಕಂಥದ್ದು ಏನಾಗುತ್ತೆ? ಸ್ಟೇಡ್ ಅಂತ ಹೇಳಿ ಬದಲಾವಣೆ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ? ಪ್ರಿಸ್ನರ್ ಮತ್ತೆ ವಾಪಸ್ ಪ್ರಶ್ನೆ ಕೇಳ್ತಾರೆ. ಪ್ರಿಸ್ನರ್ ಆಸ್ಕ್ಡ್ ಮಿನಿಸ್ಟರ್ ಇಫ್ ಹಿ ವಾಂಟೆಡ್ ಹಿಮ್ ಟು ಗೋ ಅಂತ ಕೇಳ್ತಾರೆ. ಪ್ರಿಸ್ನರ್ ಏನು ಮಾಡ್ತಾರೆ? ಮರಳಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಯಾರಿಗೆ? ಮಿನಿಸ್ಟರ್ ಕೇಳ್ತಾ ಇದ್ದಾನೆ. ಸೊ ಪ್ರಿಸ್ನರ್ ಆಸ್ಕ್ಡ್ ಮಿನಿಸ್ಟರ್. ಇಲ್ಲಿರ್ತಕ್ಕಂಥ ಪ್ರಶ್ನೆ ಡೂದಿಂದ ಆರಂಭ ಆಗಿರೋದ್ರಿಂದ ಇಲ್ಲಿ ಇಫ್ ಅಂತಕ್ಕಂಥ ಜಾಯ್ನಿಂಗ್ ವರ್ಡನ್ನು ತೆಗೆದುಕೊಳ್ಬೇಕಾಗತ್ತೆ. ಆಮೇಲೆ ಇಲ್ಲಿ ಮತ್ತೆ ಏನು ಚೇಂಜ್ ಮಾಡ್ಕೋಬೇಕು? ಇಂಟರ್ವಲ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಯು ಅಂದರೆ ಈ ಕಡೆ ಬರಬೇಕು, ಡೂ ಅಂದರೆ ಈ ಕಡೆ ಬರಬೇಕಾಗತ್ತೆ. ನಾನು ತೊಗೊಂಡೆ, ಹೀ ಅಂತ ತೊಗೊಂಡೆ. ಆಮೇಲೆ ವಾಂಟೆಡನ್ನು ವಾಂಟೆಡ್ ಮಾಡಿಕೊಂಡೆ, ಪಾಸ್ಟ್ ಟೆನ್ಸ್ ಮಾಡಿಕೊಂಡೆ. ಇಲ್ಲಿ ಮೀ ಅಂತಂದರೆ ಯಾರಪ್ಪ ಅಂತಂದರೆ ಪ್ರಿಸನರ್. ಪ್ರಿಸನರ್ ಅಂದರೆ ಏನಾಗುತ್ತೆ? ಅದು ಆಬ್ಜೆಕ್ಟಲ್ಲಿ ಬರಬೇಕಾದ್ರೆ ಹೇಮ್ ಆಗುತ್ತೆ. ಟು ಗೋ ಅಂತಕ್ಕಂಥದ್ದು ಇನ್ಫಿನಿಟಿವ್ ಇದೆ, ಇನ್ಫಿನಿಟಿವ್ನ ಹಾಗೆ ಬರೆದಿದ್ದಾನೆ. ಇನ್ನು ಮೂರನೇದಾಗಿ ಮಿನಿಸ್ಟರ್ ಹೇಳ್ತಾನೆ ಸರ್ಟನ್ಲಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಂತ ಹೇಳ್ತಾನೆ. ಸೊ ಏನು ಮಾಡಬೇಕು ನೀವೀಗ? ಮಿನಿಸ್ಟರ್ ರಿಪ್ಲೈಡ್ ದ್ಯಾಟ್. ಮಿನಿಸ್ಟರ್ದ ಪ್ರಶ್ನೆಗೆ ಉತ್ತರ ಕೊಡ್ತಾನೆ. ಹೀ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಆತನಿಗೇನು ಸಮಸ್ಯೆ ಇಲ್ಲ ಅಂತ ಹೇಳ್ತಾನೆ. ಪ್ರಿಸ್ನರ್ ಟೋಲ್ಡ್ ಹಿಮ್ ದ್ಯಾಟ್ ಹಿ ವುಡ್ ನಾಟ್ ಗೋ ಅವೇ. ಸೊ ಇಲ್ಲಿ ಪ್ರಿಸ್ನರ್ ಹೇಳ್ತಾನೆ ಐ ವುಡ್ ನಾಟ್ ಗೋ ಅವೇ, ನಾನು ಹೊರಗೆ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅಲ್ಲಿ ನಾವೇನು ಮಾಡಬೇಕು? ಪ್ರಿಸ್ನರ್ ಟೋಲ್ಡ್ ಮಿನಿಸ್ಟರ್ ದ್ಯಾಟ್ ಹಿ ವುಡ್ ನಾಟ್ ಗೋ ಅವೇ ಅಂತ ಹೇಳಬೇಕು. ಕೊನೆಯದಾಗಿ ಐ ಕ್ಯಾನ್ ಗಿವ್ ಯು ಪೆನ್ಷನ್ ಅಂತ ಮಿನಿಸ್ಟರ್ ಹೇಳ್ತಾನೆ. ಮಿನಿಸ್ಟರ್ ಟೋಲ್ಡ್ ಹಿಮ್ ದ್ಯಾಟ್ ಹಿ ಕುಡ್ ಗಿವ್ ಹಿಮ್ ಪೆನ್ಷನ್ ಅಂತ ಹೇಳ್ತಾರೆ. ಸೊ ಪ್ರೀತಿ ವಿದ್ಯಾರ್ಥಿಗಳು, ಈ ರೀತಿಯಾಗಿ ನಾವು ರಿಪೋರ್ಟೆಡ್ ಸ್ಪೀಚನ್ನು ಮಾಡಬೇಕಾಗತ್ತೆ. ತುಂಬ ಈಸಿಯಾಗಿರುತ್ತೆ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಇದಕ್ಕೆ ಇನ್ನೂ ಚೆನ್ನಾಗಿ ಸುಲಭವಾಗಿ ತಿಳಿಯೋ ರೀತಿಯಲ್ಲಿ ಹೇಳ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ಮುಂದಿನ ವಿಡಿಯೋ ಸಹಿತ ನೋಡಿ ಅಂತ ಹೇಳ್ತಾ ಧನ್ಯವಾದಗಳು.